ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದಿನಾಂಕ 7ನೇ ಮೇ 2022ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ತಿಪ್ಪಣಪ್ಪ ಕಮಕನೂರ್, ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತಕ್ಕಂಥ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇನ್ನು ಇದು ಮೊದಲ ಕ್ಲಾರಿಫಿಕೇಶನ್ ಕೊಡಬೇಕು. ಇದ್ರ ಹಿಂದೆ ಯಾರ್ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರ ಅಥವಾ ಈ ಒಂದು ಪ್ರಕರಣ ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇದ್ದಾರ ಅಂತಕ್ಕಂಥದ್ದು ಪ್ರಶ್ನೆ ನಂದು ಗೃಹ ಸಚಿವರಿಗಿದೆ. ಅವರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಆಮೇಲೆ ಇನ್ನೊಂದು, ಕೆಲವು ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಒಬ್ಬ ಮಂತ್ರಿಯ ತಮ್ಮನಿಗೆ CIDದವರು ನೋಟಿಸ್ ಕೊಟ್ಟು ಕರೆದು ಆ ಮಂತ್ರಿ ಒತ್ತಡ ಹಾಕಿದಾನಂತೆ ಬಿಟ್ಟು ಕಳಿಸಿದ್ದಾನೆ ಅಂತ ಹೇಳಿ ಇಡೀ ರಾಜ್ಯ ತುಂಬಾ ಇವತ್ತು ಮಾಧ್ಯಮದಲ್ಲಿ ಬಂತು. ಅದಕ್ಕೆ ಅವರು ನಾವು ಕರೆದಿದ್ವಿ ಅಂತ ಹೇಳಿಲ್ಲ, ಇಲ್ಲ ಇದು ಸುಳ್ಳು ಮಾಹಿತಿ ಅಂದ್ರೂ ಕೂಡ ಇಲ್ಲಿ ಸ್ಪಷ್ಟನೆ ಕೊಟ್ಟಿಲ್ಲ. ನಿಮಗೇನಾದ್ರೂ ಕೊಟ್ಟಿದ್ದಾರೆ? ನನಗಂತೂ ನಾನು ಎಲ್ಲಿ ಆ ಪತ್ರಿಕೆಯನ್ನು ಓದಿಲ್ಲ. ಸರ್ಕಾರ ಇದು ಸುದ್ದಿ ನಿಜ ಇದೆ ಅಥವಾ ಸುಳ್ಳಿದೆ ಅಂತಕ್ಕಂಥದ್ದು ಮಾಹಿತಿ ಕೊಡ್ಬೇಕಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಆಧಾರ ರಹಿತ, ಕಾಂಗ್ರೆಸ್ದವರು ಆಧಾರ ರಹಿತವಾಗಿರ್ತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಪ್ರೂಫ್ ಕೊಡಿ ಅಂತ ಮಾಧ್ಯಮದಾಗ ಬಂದಿಂದ ಹೇಳ್ತಾ ಇದ್ದೀವಿ. ಮಾಧ್ಯಮದಲ್ಲಿ ಈ ಪ್ರೂಫ್ ಕೊಡಿ ಅಂತಕ್ಕಂಥ ಪ್ರಶ್ನೆಯನ್ನು ಮಾಧ್ಯಮದವರಿಗೆ ಕೇಳಬೇಕಾಗಿತ್ತು. ಯಾವ ರೀತಿ ಪ್ರಿಯಾಂಕರ್ಗೆ ಅವರಿಗೆ ನೋಟಿಸ್ ಕೊಟ್ಟು ಕೇಳಿದಿರಲ್ಲ, ಅದೇ ನಿಮ್ಮ ಹತ್ರ ಒಂದು ಏನಾದ್ರು ನೈತಿಕತೆ ಇದ್ದಿದ್ರೆ ನೀವು ಮಾಧ್ಯಮದವರಿಗೆ ನೋಟಿಸ್ ಕೊಟ್ಟು ಕೇಳಬೇಕಾಗಿತ್ತು. ಈ ರೀತಿ ತೀರ್ಪಲ್ಲಿ ಬಂದಿದೆ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅಂತ ಹೇಳಿ ಕೊಟ್ಟಿದಾರ? ಕೊಟ್ಟಿಲ್ಲ. ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಇಲ್ಲ ನಾವು ಯಾವುದೇ ಮಂತ್ರಿ ತಮ್ಮನಿಗೆ ನಾವು ನೋಟಿಸ್ ಕೊಟ್ಟಿಲ್ಲ, ಅವನಿಗೆ ವಿಚಾರಣೆಗೆ ನಾವು ಕರೆದಿಲ್ಲ, ಯಾವುದು ಮಂತ್ರಿ ನಮಗೆ ಫೋನ್ ಮಾಡಿಲ್ಲ, ಇದು ತಪ್ಪು ಮಾಹಿತಿ ಅಂತಕ್ಕಂಥದ್ದು CIDಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆಯಾ? ಕೊಟ್ಟಿಲ್ಲ. ಏನು ಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಿದಾರ? ಕೊಟ್ಟಿಲ್ಲ. ಮತ್ತೆ ಈ ರಾಜ್ಯದ ಜನರಿಗೆ ಏನು ಸಂದೇಶ ಹೋಗ್ತಾ ಇದೆ? ಏನ್ ಸಂದೇಶ ಹೋಗ್ತಾ ಇದೆ ಅಂತಂದ್ರೆ, ಈ ಸರ್ಕಾರ ಈ ಒಂದು ಪ್ರಕರಣವನ್ನ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಸಂದೇಶ ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ಜನರಿಗೆ ಹೋಗ್ತಾ ಇದೆ. ಸರ್ಕಾರ ಯಾವುದೇ ಇರ್ಬೋದು, ಆದ್ರೆ ಜನರಿಗೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಹೋದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅಂತಕ್ಕಂಥದ್ದು ನನ್ನ ಒಪಿನಿಯನ್. ಇದು ಯಾವುದೇ ಸರ್ಕಾರ ಆಗಿದೆ, ಈ ರೀತಿ ಸುದ್ದಿಗಳು ಮಾಧ್ಯಮದಲ್ಲಿ ಬಂದಾಗ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೊಡಬೇಕು. ಆ ಮಂತ್ರಿ ತಮ್ಮನಿಗೆ ನೋಟಿಸ್ ಕೊಟ್ಟಿದ್ರು ಕೊಟ್ಟಿಲ್ವೋ, ಅಥವಾ ಯಾರಾದ್ರೂ ಕ್ಲಾರಿಫಿಕೇಶನ್ ಬಂದಿದ್ದೋ ಬಂದಿಲ್ವೋ, ಅಥವಾ ಯಾರಾದ್ರೂ ಕರೆ ಬಂದಿದ್ದೋ ಬಂದಿಲ್ಲ, ಇದು ತಪ್ಪು ಮಾಹಿತಿ ಇದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಲ್ಲ. ಅದ್ರ ಬಗ್ಗೆ ಮೌನ ವಹಿಸಿದರೆ
ಸರ್ಕಾರವೂ ಕೂಡ ಮೌನ ವಹಿಸಿದೆ, ಮಂತ್ರಿಗಳು ಮೌನ ವಹಿಸಿದ್ದಾರೆ. ಇದು ಕಾಂಗ್ರೆಸ್ ಇದ್ದಾರೆ ಅಂತ ಹೇಳ್ತಕ್ಕಂಥ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಹೇಳ್ಬೇಕಲ್ಲ. ಇಲ್ಲ ಇದು ತಪ್ಪಿದೆ ಅಂತಾನೆ ಹೇಳಿ, ಯಾಕಂದ್ರೆ ವಿ ವಾಂಟ್ ದೆಮ್ ಟು ಕಮಿಟ್. ಯಾರ್ಯಾರು ಇದಕ್ಕೆ ತಪ್ಪು ಮಾಹಿತಿ ಕೊಡ್ತಾರೆ ಮುಂದೆ ಶಿಕ್ಷಣ ಮುಗಿಸ್ತಾರೆ ಅವರು. ಅದಕ್ಕೆ ನಾಟ್ ಕಮಿಟಿಂಗ್. ಅವ್ರು ಹೋಮ್ ಮಿನಿಸ್ಟರ್ ಕಮಿಟ್ ಮಾಡಲಿ, ಇಲ್ಲ ನಾವು ಇದು ತಪ್ಪು ಮಾಹಿತಿ ಇದೆ ಕಮಿಟ್ ಮಾಡಲಿ. ಸರ್ಕಾರ ಕಡೆಯಿಂದ CID ಕಡೆಯಿಂದ ಕ್ಲಾರಿಫಿಕೇಶನ್ ಕೊಡಿಸ್ಲಿ, ಅದು ಮಾಡ್ತಾ ಇಲ್ಲ. ಇದು ಬಹಳ ಬಹಳ ದೊಡ್ಡ ಒಂದು ಅಪರಾಧ ಈ ಸರ್ಕಾರ ಮಾಡ್ತಾ ಇದೆ ಈ ಕೇಸ್ನಲ್ಲಿ ಅಂತಕ್ಕಂಥದ್ದು ನನ್ನ ಆರೋಪ ಇದೆ ಈ ಸರ್ಕಾರದ ಮೇಲೆ. ದಿವ್ಯಾ ಹಾಗರ್ಗಿಯ ಕಾರು ಹೋಮ್ ಮಿನಿಸ್ಟ್ರಿನ ಸ್ವಂತ ಊರಿನ ಮನೆ ಬಳಿ 2 ದಿವಸ ಪಾರ್ಕ್ ಆಗಿದೆ. ಇದಕ್ಕೆ ಹೋಮ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರ? ಕಾರ್ ಇತ್ತನ ಅಂತ ಹೇಳಬೇಕು, ಕಾರ್ ಇಲ್ಲನ ಅಂತ ಹೇಳಬೇಕು, ಕಾರ್ ಇತ್ತಂದ್ರೆ ಕಾರ್ ಯಾಕಿತ್ತ ಅಂತ ಹೇಳಬೇಕು. ಮೌನ ವಹಿಸಿದ್ದಾರೆ. ಗುಂಡೆಗೊಪ್ಪ ಹೋಮ್ ಮಿನಿಸ್ಟರ್ ಸ್ವಂತ ಊರು, ಅವರು ಊರಿನ ಅವ್ರ ಮನೆ ಹತ್ರ 2 ದಿವಸ ದಿವ್ಯ ಹಾಕಿ ಕಾರು ಅಂದ್ರೆ ಮೇನ್ ಅಕ್ಯೂಸ್ಡ್, ಕಿಂಗ್ ಪಿನ್ ಆಫ್ ದಿಸ್ ಅಕ್ಯೂಸ್ಡ್, ಅವರು ಕಾರು ಹೋಮ್ ಮಿನಿಸ್ಟರ್ ಮನೆ ಹತ್ರ ಇದೆ 2 ದಿವಸ ಅಂತಂದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಹೋಮ್ ಮಿನಿಸ್ಟರ್ ದಿವ್ಯ ಹಾಕಿ ಮನೆಗೆ ಯಾಕೆ ಹೋಗಿದ್ದಾರೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಕರ್ನಾಟಕ ಜಾನಪದ ಪರಿಷತ್ ಜಾನಪದ ಲೋಕ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಗೋದುತಾಯಿ ನಗರ ತೋಟದಲ್ಲಿ ಪ್ರಪ್ರಥಮ ಬಾರಿಗೆ ಸಭೆಯನ್ನ ಕರೆಯಲಾಗಿತ್ತು. ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಗೋದುತಾಯಿ ನಗರ ಬಡಾವಣೆಯಲ್ಲಿ ಇರುವ ತೋಟದಲ್ಲಿ ಪ್ರಪ್ರಥಮ ಬಾರಿಗೆ ಸಭೆಯನ್ನು ಕರೆಯಲಾಗಿತ್ತು. ಜಿಲ್ಲಾ ಸಲಹಾ ಸಮಿತಿಯ ಗೌರವ ಅಧ್ಯಕ್ಷರಾದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಹಿರಿಯ ಸಾಹಿತಿಗಳಾದ ಎಕೆ ರಾಮೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ಮಾಲಿ ಪಾಟೀಲ್ ರವರ ಉಪಸ್ಥಿತಿಯಲ್ಲಿ ಜಿಲ್ಲಾ ಸಲಹಾ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕಾ ಅಧ್ಯಕ್ಷರ ಸಮ್ಮುಖದಲ್ಲಿ ಪ್ರಪ್ರಥಮ ಬಾರಿಗೆ ಈ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯ ಉದ್ದೇಶ ಗ್ರಾಮೀಣ ಭಾಗದ ಕಲಾವಿದರನ್ನು ಕಲಾ ತಂಡಗಳನ್ನು ಗುರುತಿಸಿ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಅಲ್ಲದೆ ಅದರ ಕಾರ್ಯಚಟುವಟಿಕೆಗಳ ಕುರಿತು ಸವಿವರವಾಗಿ ಮಾತನಾಡಿದರು. ಎಕೆ ರಾಮೇಶ್ವರ್ ಅವರು ಮಾತನಾಡಿ ಜಾನಪದ ಕಲಾವಿದರನ್ನ ಸಾಹಿತ್ಯವನ್ನ ಉಳಿಸಿ ಬೆಳೆಸಲು ತಾವೆಲ್ಲರೂ ತನುಮನ ಧನದಿಂದ ಸಹಕಾರ ನೀಡಿದಲ್ಲಿ ಜಾನಪದ ಪರಿಷತ್ತು ಮತ್ತು ಕಲಾವಿದರು ಉಳಿಯುತ್ತಾರೆ ಎಂದು ಮಾತನಾಡಿದರು. ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ಅವರು ಮಾತನಾಡುತ್ತಾ ಜಾನಪದ ಸಂಸ್ಕೃತಿ ಉಳಿಸಬೇಕಾದರೆ ಗ್ರಾಮೀಣ ಭಾಗದ ಕಲಾವಿದರನ್ನು ಹುಡುಕಿ ಅವರ ಕಲಾ ಕೌಶಲ್ಯಗಳಿಗೆ ಮಹತ್ವ ಕೊಡಬೇಕು, ಅವರನ್ನು ಗೌರವಿಸಬೇಕು. ಆ ಕೆಲಸಕ್ಕಾಗಿ ಸದಾ ನಾನು ಸಹಕಾರ ನೀಡುತ್ತೇನೆ ಎಂದು ಸಲಹೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಶಾಲಾಕ್ಷಿ ಕರೆಡ್ಡಿ, ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ, ಪ್ರೊಫೆಸರ್ SL ಪಾಟೀಲ್, ಡಾಕ್ಟರ್ ರಾಜೇಂದ್ರ ಎರ್ನಾಳೆ, ಶಿವನಗೌಡ ಪಾಟೀಲ್ ಹಂಗರಗಿ, ಡಾಕ್ಟರ್ KS ಬಂಧು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮುರಳಿ ಪ್ರಹ್ಲಾದ್, ಭೀಮಣ್ಣ ಬೋನಾಳ್, ಮಚೇಂದ್ರ ಮುಲುಗೆ, NC ವಾರದ್, ಸಾಯ್ಬಣ್ಣ ಹೋಳ್ಕರ್, SM ಪಟ್ಟಣಕರ್, ಸಲಹಾ ಸಮಿತಿಯ ನಿರ್ದೇಶಕರಾದ SM ಪಟ್ಟಣಕರ್ ಉಪಸ್ಥಿತರಿದ್ದರು. ತಾಲೂಕಾ ಅಧ್ಯಕ್ಷರುಗಳು ಜಿಲ್ಲಾ ಪದಾಧಿಕಾರಿಗಳಾದ ರವೀಂದ್ರ ಕೋಳ್ಕೂರ್ ಜೇವರ್ಗಿ, ಆಳನ್ನ ಅಪ್ಪಾಸಾಬ್ ತೀರ್ಥೆ, ಸೇಡಂನ ವೀರಯ್ಯ ಮಠಪತಿ, ಕಮಲಾಪುರದ ದಾಸಿಮಯ್ಯ ವಡ್ಡನಕೇರಿ, ಯಡ್ರಾಮಿಯ ಬಸವರಾಜ್ ಬೋರಗಿ, ಅಲ್ಲದೆ ಜಿಲ್ಲಾ ಪದಾಧಿಕಾರಿಗಳಾದ ಬಾಬು ಎಂ ಜಾಧವ್ ಜಾನಪದ ಹಾಡು ಹಾಡಿದರು. ಗುಂಡಪ್ಪ ಗೋಟ್ಕರ್ ವಂದಿಸಿದರು. ಮಲ್ಲಿಕಾರ್ಜುನ್ ರೋಣದ್ ನಿರೂಪಿಸಿದರು. ಈ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಒಪ್ಪಿಗೆ ಸೂಚಿಸಿ ಮುಂದೆ ನಡೆಯುವ ಕಾರ್ಯ ಚಟುವಟಿಕೆಗಳಿಗೆ ಪ್ರೇರಣಾ ಶಕ್ತಿಯಾಗಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಎಂದರು. ಇದೊಂದು ಅದ್ಭುತ ಬೆಳವಣಿಗೆಯ ಹಂತವೆಂದು ಹೇಳಿದರೆ ತಪ್ಪಾಗದು. ಮುಂದಿನ ಕಾರ್ಯ ಚಟುವಟಿಕೆಗಳಿಗೆ ಸಂಪೂರ್ಣ ಬೆಂಬಲ ಸೂಚಿಸಿರುವವರನ್ನು ಅಭಿನಂದಿಸಲಾಯಿತು ಎಂದು ಕಲಬುರಗಿ ಜಿಲ್ಲಾಧ್ಯಕ್ಷರಾದ CS ಮಾಲಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಜಿಲ್ಲಾ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಕಲಬುರಗಿ ನಗರದ ಆಳಂ ಚೆಕ್ ಪೋಸ್ಟ್ ಹತ್ತಿರವಿರುವ ಅಣ್ಣಾರಾವ್ ಬೆಣ್ಣೂರು ಕಲ್ಯಾಣ ಮಂಟಪದಲ್ಲಿ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಗಳಿಗೆ ರಜತ ಕಿರೀಟಧಾರಣೆ ಸಮಾರಂಭ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ವಿಶ್ವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಧರ್ಮಸಭೆ ಕಾರ್ಯಕ್ರಮ ಜರುಗಿತು. ಜಿಲ್ಲಾ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು ಹಾಗೂ ಮೂರುಜಾವದೀಶ್ವರ ಮಠ ಸಿಂದಗಿ ಆಲಮೇಲದ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ 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 ರಾಮಚಂದ್ರ ಮಹಾಸ್ವಾಮೀಜಿಯವರಿಗೆ ರಜತ ಕಿರೀಟ ಧಾರಣೆ, ರಾಜ್ಯ ಮಟ್ಟದ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶ್ವಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಧರ್ಮಸಭೆ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ 6ನೇ ಮೇ 2022ರಂದು ಕಲಬುರಗಿ ನಗರದ ಆಳಂದ ರಸ್ತೆಯ ಚೆಕ್ ಪೋಸ್ಟ್ ಹತ್ತಿರವಿರುವ ಅಣ್ಣಾರಾವ್ ಬೆಣ್ಣೂರು ಕಲ್ಯಾಣ ಮಂಟಪದಲ್ಲಿ ಜರುಗಿತು.
ಬೆಳಿಗ್ಗೆ 10 ಗಂಟೆಗೆ ಜರುಗಿದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವಕರ್ಮ ಏಕದಂಡಿಗಿ ಮಠ ಶಹಾಪುರದ ಪೀಠಾಧೀಶರಾದ ಪೂಜ್ಯ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು, ಅಫ್ಜಲ್ಪುರದ ಮೂರಜಾವದೀಶ್ವರ ಮಠದ ಪೂಜ್ಯ ಶ್ರೀ ಚಿಕ್ಕೇಂದ್ರ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು, ಗದ್ದನಕೇರಿ ಶ್ರೀ ಮಳೆರಾಜೇಂದ್ರ ಮಹಾಸ್ವಾಮಿ ಮಠದ ಪೂಜ್ಯ ಶ್ರೀ ಭಾಸ್ಕರ ಸ್ವಾಮಿ ಮಹಾಪುರುಷರು, ಯಡ್ರಾಮಿ ವಿರಕ್ತ ಮಠದ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಆಂದೋಲ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಮುರ್ನಾಳದ ಶ್ರೀ ಮಳೆರಾಜೇಂದ್ರ ಮಹಾಸ್ವಾಮಿ ಮಠದ ಪೂಜ್ಯ ಶ್ರೀ ಜಗನ್ನಾಥ ಮಹಾಸ್ವಾಮಿಗಳು, ಯಾದಗಿರಿ ವಿಶ್ವಕರ್ಮ ಏಕದಂಡಿಗಿ ಮಠದ ಪೂಜ್ಯ ಶ್ರೀ ಕುಮಾರಸ್ವಾಮಿಗಳು, ಮಾದನ ಹಿಪ್ಪರಗ ವಿರಕ್ತ ಮಠದ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು, ಯಾದಗಿರಿಯ ವಿಶ್ವಕರ್ಮ ಏಕದಂಡಿಗಿ ಮಠದ ಪೀಠಾಧೀಶರಾದ ಪೂಜ್ಯ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳು, ಕಲಬುರಗಿಯ ವಿಶ್ವಕರ್ಮ ಏಕದಂಡಿಗಿ ಮಠದ ಕಿರಿಯ ಸ್ವಾಮೀಜಿಗಳಾದ ಪೂಜ್ಯ ಶ್ರೀ ದೇವೇಂದ್ರ ಮಹಾಸ್ವಾಮಿಗಳು, ವಿಜಯಪುರದ ಮೂರಜಾವದೀಶ್ವರ ಮಠದ ಪೂಜ್ಯ ಶ್ರೀ ಮಹೇಂದ್ರ ಮಹಾಸ್ವಾಮಿಗಳು, ಗಣಜಲಖೇಡದ ಪೂಜ್ಯ ಶ್ರೀ ನಾಗಯ್ಯ ಮುತ್ಯ ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನವೀಕರಿಸಬಹುದಾದ ಇಂಧನ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿಯ ಬಿಜೆಪಿಯ ಯುವ ಮುಖಂಡರಾದ ಚಂದು ಬಿ ಪಾಟೀಲ್, ವಿಶ್ವಕರ್ಮ ನಿಗಮ ಮಂಡಳಿ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಬಾಬು ಪತ್ತಾರ್, ವಿಶ್ವಕರ್ಮ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಮಾಣಿಕರಾವ್ ಎ ಪೊದ್ದಾರ್ ಬೇಲೂರ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಚಿತ್ರಕಲಾವಿದರಾದ ಮೋಹನ್ ಸೀತನೂರ್, ನಗರ ಅಭಿವೃದ್ಧಿ ಕೋಶ ಕಲಬುರಗಿಯ ಯೋಜನಾ ಅಧಿಕಾರಿಗಳಾದ ಶರಣಬಸಪ್ಪ ಎ ಬೆಣ್ಣೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ವಿಶ್ವಕರ್ಮ ಸಮಾಜ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್ ಎಸ್ ಪೊದ್ದಾರ್ ಖೇಳಗಿ, ನರಸಿಂಗರಾವ್ ಹೇಮನೂರ್, ವಿಠಲರಾವ್ ಸುತಾರ್, ಶಹಾಬಾದ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ಪಂಚಾಳ್, ಬಿಜೆಪಿ ಪಕ್ಷದ ಮುಖಂಡರಾದ ಬಸವರಾಜ್ ಪಂಚಾಳವಾಡಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಅರವಿಂದ್ ಪೊದ್ದಾರ್, ವಿಶ್ವಕರ್ಮ ಸಮಾಜದ ಮುಖಂಡರಾದ ನಾಗಮೂರ್ತಿ ವಿಶ್ವಕರ್ಮ ಹಾಗೂ ಕಾಳಿದಾಸ್ ಪಿ ಕಲ್ಲೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಸಮಾಜದ ಯುವ ಮುಖಂಡರಾದ ದೇವೇಂದ್ರ ದೇಸಾಯಿ ಕಲ್ಲೂರ ವಹಿಸಿದ್ದರು. ನಾಗಲಿಂಗಯ್ಯ ಮಠಪತಿ ಕಲಬುರಗಿ, ಅಶೋಕ್ ಬಡಿಗೇರ್ ಶಿಕ್ಷಕರು ಆಲಮೇಲ ಹಾಗೂ ಬಸವರಾಜ್ ಬೋರ್ಗಿ ಶಿಕ್ಷಕರು ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವಿಶ್ವಶ್ರೀ ಪ್ರಶಸ್ತಿಯನ್ನು ಪಬ್ಲಿಕ್ ಟಿವಿ ಬೆಂಗಳೂರಿನ ಅರುಣ್ ಬಡಿಗೇರ್, ಖ್ಯಾತ ವೈದ್ಯರಾದ ಡಾಕ್ಟರ್ ಕೆ ಮುನಪ್ಪ, ಕಲಾವಿದರಾದ ನಿಂಗಣ್ಣ ಮಲ್ಲಣ್ಣ ವಿಶ್ವಕರ್ಮ ಹಳ್ಳಿ, ಕನ್ನಡ ಸೋಮು ಬೆಂಗಳೂರು, ವಿಜಯವಾಣಿ ಪತ್ರಿಕೆಯ ವರದಿಗಾರರಾದ ಜಯತೀರ್ಥ ಪಾಟೀಲ್, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ಭೀಮಾಶಂಕರ್ ಫಿರೋಜಾಬಾದ್, ವಿಜಯ ಕರ್ನಾಟಕ ಪತ್ರಿಕೆಯ ಛಾಯಾಗ್ರಾಹಕರಾದ ಶರಣಬಸಪ್ಪ ಬೆಣ್ಣೂರ್, ಸಂಜೀವನಿ ಪತ್ರಿಕೆಯ ಛಾಯಾಗ್ರಾಹಕರಾದ ಮೊಹಮ್ಮದ್ ಮುಕ್ತಾರುದ್ದೀನ್, ಪ್ರಗತಿಪರ ರೈತರಾದ ಅಡಿವೆಪ್ಪ ಪಂಚಕಟ್ಟಿ, ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರಾದ ಶೇಷಗಿರಿ ಅವಧಾನಿ, ಸಮಾಜ ಸೇವಕರಾದ ಡಾಕ್ಟರ್ ಅಮೃತರಾವ್ ಪಾಟೀಲ್ ಗುಡ್ಡೋಡಿ, ವೈದ್ಯಕೀಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಕೆಎಸ್ ಕಾಬಾ ಹೊನ್ನಕಿರಣಗಿ, ಶಿಕ್ಷಕರಾದ ಮೌನೇಶ್ ಡಿ ನಿಂಬಾಳ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಸುರೇಶ್ ಬಡಿಗೇರ, ನ್ಯೂಸ್ ಫಸ್ಟ್ ಟಿವಿ ವರದಿಗಾರರಾದ ಬಜರಂಗಿ, ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾದ ಸೂರ್ಯಕಾಂತ್ ಜಮಾದಾರ್, ಪತ್ರಕರ್ತರಾದ ಮಹೇಶ ಕುಲಕರ್ಣಿ, ಸಮಾಜ ಸೇವಕರಾದ ಕುಮಾರಿ ಮಾಲಾ ಕಣ್ಣಿ, ಶಹಾಪುರದ ಸಮಾಜ ಸೇವಕರಾದ ರಾಜು ಬೊಮ್ಮನಹಳ್ಳಿ, ಕಲಾವಿದರಾದ ನಿಂಗಣ್ಣ ಮಲ್ಲಣ್ಣ ವಿಶ್ವಕರ್ಮ, ಚಿತ್ರ ಕಲಾವಿದರಾದ ಶ್ರೀಧರ್ ಶಿವರಾಜ ಶಾಸ್ತ್ರಿ, ವಿಜಯವಾಣಿ ಪತ್ರಿಕೆಯ ಛಾಯಾಗ್ರಾಹಕರಾದ ರಾಜ್ಕುಮಾರ್ ಬಿ ಉದನೂರ ಹಾಗೂ ಮಾಡಿಯಾಳದ ಚಿತ್ರ ಕಲಾವಿದರಾದ ಕುಮಾರಿ ವಿಜಯಲಕ್ಷ್ಮಿ ಆರ್ ಪೊದ್ದಾರ್ ಇವರಿಗೆ ರಾಜ್ಯ ಮಟ್ಟದ ವಿಶ್ವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಪೂರ್ವಂತರ ಸಂಘ ಕಲಬುರಗಿ ಅಧ್ಯಕ್ಷರಾದ ಅರ್ಜುನ್ ಈರಣ್ಣ ವಿಶ್ವಕರ್ಮ, ಶ್ರೀ ವಿಶ್ವಕರ್ಮ ಮಹಿಳಾ ಸ್ವಸಹಾಯ ಸಂಘ ಕೋಟ್ನೂರ್ ಕಲಬುರಗಿ, ನವಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಪುರೋಹಿತರ ಸಂಘ ಕರ್ನಾಟಕ ರಾಜ್ಯ, ವಿದ್ಯಾ ವಿಶ್ವಕರ್ಮ ಸ್ವಸಹಾಯ ಸಂಘ ಸರಸ್ವತಿಪುರಂ ಕಲಬುರಗಿ, ಕಲಬುರಗಿ ಜಿಲ್ಲೆ ಮತ್ತು ತಾಲೂಕಿನ ಸಮಸ್ತ ವಿಶ್ವಕರ್ಮ ಸಮಾಜದ ಮುಖಂಡರು ಸಹಕಾರ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ಕುಪ್ಪಣ್ಣ ಪೊದ್ದಾರ್ ಖೇಳಗಿ, ಅಧ್ಯಕ್ಷರಾದ ಮನೋಹರ್ ಪೊದ್ದಾರ್ ಹರವಾಳ್, ಕಾರ್ಯಾಧ್ಯಕ್ಷರಾದ ಕೇಶವ ಹೆಚ್ ಸೀತನೂರ, ಉಪಾಧ್ಯಕ್ಷರಾದ ದಶರಥ್ ಪತ್ತಾರ್ ಮತ್ತು ಸತೀಶ್ ಪತ್ತಾರ್, ಸದಸ್ಯರಾದ ಲಕ್ಷ್ಮೀಕಾಂತ್ ಸೀತನೂರ್, ಜನಾರ್ದನ್ ಹೇಮನೂರ್, ಐಸಿ ಪಂಚಾಳ್, ರಾಜ್ಕುಮಾರ್ ಬಿ ಪೊದ್ದಾರ್ ಖೇಳಗಿ, ಬಂಗಾರಪ್ಪ ಪೊದ್ದಾರ್ ಖೇಳಗಿ, ಸಂಜು ಪೊದ್ದಾರ್ ಖೇಳಗಿ, ಶಿವು ಜೋಜಗಾರ್, ಶ್ರೀಮಂತ ಪತ್ತಾರ್, ಮೌನೇಶ್ ಘಟ್ಟಿಕಾರ್, ರಾಜಶೇಖರ್ ಎಸ್ ಪೊದ್ದಾರ್ ಖೇಳಗಿ, ಶಶಿಧರ್ ಪೊದ್ದಾರ್ ಖೇಳಗಿ, ಅಮೃತ ವಿಶ್ವಕರ್ಮ ಹಳ್ಳಿ, ರಾಜು ಕೌಲಗಿ, ರಾಜು ಪೊದ್ದಾರ್ ಟೇಂಗಳಿ, ಮಹೇಶ್ ತಡ್ಕಲ್, ರಾಜು ಘಟ್ಟಿಕಾರ್, ರಾಜು ಮಹಾಗಾಂವ್, ಪ್ರಭಾಕರ್ ಟೇಂಗ್ಳಿ, ಅಶೋಕ್ ಪೊದ್ದಾರ್ ಹರ್ಸೂರ್, ಶ್ರೀಕಾಂತ್ ಸೀತನೂರ, ರಾಮಚಂದ್ರ ಬೆಜಂಕಿ, ಈರಣ್ಣ ಸರ್ಸಂಬ, ಅಶೋಕ್ ಸೋನಾರ್ ಯಡ್ರಾಮಿ, ಚಂದ್ರಕಾಂತ್ ಕಮ್ಮಾರ್ ಸುಲೇಪೇಟ್, ಶ್ರೀನಿವಾಸ್ ವಿಶ್ವಕರ್ಮ ಸುಲೇಪೇಟ್, ಸಂಗಪ್ಪ ವಿಶ್ವಕರ್ಮ ಸುಲೇಪೇಟ್, ಮಲ್ಲಿಕಾರ್ಜುನ ವಿಶ್ವಕರ್ಮ ಚಿಂಚೋಳಿ, ಮಹೇಶ್ ವಿಶ್ವಕರ್ಮ ಚಿಂಚೋಳಿ, ಪ್ರಹ್ಲಾದ್ ವಿಶ್ವಕರ್ಮ ಚಿತ್ತಾಪುರ, ಮೊನ್ನಯ್ಯ ವಿಶ್ವಕರ್ಮ ಶಿಕ್ಷಕರು ಚಿತ್ತಾಪುರ, ಮಹಾರುದ್ರಪ್ಪ ಸುತಾರ್, ಸಿದ್ದು ಯಲಗೋಡ್, ಶಿವಾನಂದ ಕಲ್ಲೂರ್, ಲೋಹಿತ್ ಕಲ್ಲೂರ್, ಕಮಲಾಕರ್, ಸಂಪತ್ ಕುಮಾರ್ ಕೆ, ವೇದ ಪಾಠಕ್ ಆಳಂದ್, ಜಗದೀಶ್ ಆಚಾರ್ಯ, ಸುರೇಶ್ ಮಂಠಾಳ್, ಮೋನಪ್ಪ ಸುತಾರ್ ಬಂದರವಾಡ್, ಮೋನಪ್ಪ ಭೈರಾಮಡಗಿ ಸೇಡಂ, ಸತೀಶ್ ಪೊದ್ದಾರ್, ಈರಣ್ಣ ದುತ್ತರಗಾಂವ್, ಮೌನೇಶ್ ಗಾಯತ್ರಿ, ರವಿ ಬಸವ ಕಲ್ಯಾಣ, ಪ್ರಕಾಶ್ ದಂಡೋತಿ, ಶರಣು ಪಂಚಾಳ್, ವಿನೋದ್ ಪಂಡಿತ್, ಗುಂಡಪ್ಪ ಸಾತಖೇಡ್, ಶಿವಣ್ಣ ಕಮ್ಮಾರ್, ಅಶೋಕ್ ಚಂದನಕೇರಿ, ಸಂತೋಷ್ ಗೋಗಿ, ನಾಗು ವಸ್ತಾರಿ, ಚಂದ್ರಕಾಂತ್ ಪೊದ್ದಾರ್, ಪ್ರಭು ಪತ್ತಾರ್ ಜೋಗೂರ್, ಮಲ್ಲಣ್ಣ ಪೊದ್ದಾರ್ ಮಾಡ್ಯಾಳ್, ಗುಂಡು ಬಿ ಬಡಿಗೇರ್ ಜೇವರ್ಗಿ, ಶಂಕರ್ ಪತ್ತಾರ್ ಗುತ್ತರ್ಗಿ, ದೇವೇಂದ್ರಪ್ಪ ಕನ್ಯಾಕೋಳೂರ್,
ಕೃಷ್ಣಮೂರ್ತಿ ಪತ್ತಾರ್, ರಾಘವೇಂದ್ರ ಪತ್ತಾರ್ ಶಹಾಪುರ್, ಶಿವು ಸೋನಾರ್, ಮಲ್ಲಿಕಾರ್ಜುನ್ ಪತ್ತಾರ್ ಅಂಕಲಗಿ, ಗುರುರಾಜ ಗಾಣೂರ್, ಮಹದೇವ್ ಸೋನಾರ್, ಸುರೇಶ್ ಪೊದ್ದಾರ್, ಸುರೇಶ್ ಕೋರ್ವಾರ್, ಯಶವಂತ್ ಪೊದ್ದಾರ್, ವೆಂಕಟೇಶ್ ಕಲಕಂಬಿ, ವಿಶ್ವಕರ್ಮ ಯಾದಗೀರ್, ದೇವೇಂದ್ರ ನಿವರ್ಗಿ, ಅರವಿಂದ್ ಪೊದ್ದಾರ್ ಖೇಳ್ಗಿ, ರಾಘವೇಂದ್ರ ಪೊದ್ದಾರ್, ಅಣಿವೀರಪ್ಪ ಪೊದ್ದಾರ್, ಶಿವಾನಂದ ಪತ್ತಾರ್ ಅಫ್ಜಲ್ಪುರ್, ಭಗವಂತ್ ಸುತಾರ್, ಉಗ್ರಮೂರ್ತಿ ಸುತಾರ್, ಗಂಗಾಧರ್ ಸುತಾರ್, ಮೋನೇಶ್ ಸುತಾರ್ ಚಿನ್ಮಳ್ಳಿ, ರಾಜು ಹಂದರ್ಕಿ ಮತ್ತು ನಾಗೇಂದ್ರ ಪೊದ್ದಾರ್ ಸೇರಿದಂತೆ ಇತರೆ ಅನೇಕ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಸಮಾಜದ ಹೋರಾಟ ಸಮಿತಿಯವರು ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ಇವತ್ತು ಸಲ್ಲಿಸಿದ್ದಾರೆ. ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಗುರು ಎನ್ನುವಂತಹ ಶಬ್ದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಕತ್ತಲೆಯಿಂದ ಬೆಳಕಿನಡೆಗೆ ಸನ್ಮಾರ್ಗದ ದಾರಿ ತೋರಿಸುವವರು ಯಾರಾದರೂ ಇದ್ರೆ ಅದು ಪರಮ ಪೂಜ್ಯ ಗುರುಗಳು ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ಶ್ರೇಷ್ಠ ಗುರುಗಳಿಗೆ ನಮ್ಮ ಸಮಾಜದ ವತಿಯಿಂದ ಏನಾದರೂ ಗೌರವವನ್ನ ಸಮರ್ಪಿಸಬೇಕು ಅಂತ ಹೇಳಿ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಅನ್ನುವಂತಹ ವಚನದಿಂದ ಇವತ್ತು ಪರಮ ಪೂಜ್ಯರಿಗೆ ರಜತ ಕಿರೀಟ ಧಾರಣೆ ಮಾಡುವುದರ ಮುಖಾಂತರ ಗುರುಗಳ ಪ್ರೀತಿಗೆ, ಗುರುಗಳ ಆಶೀರ್ವಾದಕ್ಕೆ ತಾವೆಲ್ಲರೂ ಪಾತ್ರರಾಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಈ ದೇಶದಲ್ಲಿ, ಈ ಸಮಾಜದಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು ಯಾರು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡುತ್ತೆ. ಈ ದೇಶಕ್ಕೆ ಅತಿ ಹೆಚ್ಚು ದೊಡ್ಡವರು ಯಾರು ಅಂದ್ರೆ ನಾವೆಲ್ಲ ಹೇಳ್ತೀವಿ ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ, ಅದು ರಾಜಕೀಯವಾಗಿ. ಆದರೆ ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲರಿಗಿಂತಲೂ ಶ್ರೇಷ್ಠ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಮ್ಮೆ ಕೈಲಾಸ ಪೀಠದಲ್ಲಿ ಪಾರ್ವತಿ ಪರಮೇಶ್ವರನನ್ನ ಪ್ರಶ್ನೆ ಮಾಡ್ತಾಳೆ. ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮ ಈ ವಿಶ್ವದಲ್ಲಿ ಯಾರು ದೊಡ್ಡವರು? ಆಗ ಪರಮಾತ್ಮ ಹೇಳುವುದಾಗಿ ನಾನೇ ದೊಡ್ಡವನು. ಹಾಗೆ ಹೇಳಿಲ್ಲ. ಪರಮಾತ್ಮ ಹೇಳಿದ್ದು ಏನು ಅಂತ ಕೇಳಿದ್ರೆ ನಗುರೋರಧಿಕಂ 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 ಇದು ಶಿವಶಾಸನ ಶಿವಶಾಸನ. ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು ಯಾರು ಅಂತ ಕೇಳಿದ್ರೆ ಅದು ಗುರು 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 ಕೈಲಾಸ ಪೀಠದ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ತೀನಿ ಅಂತ ಪರಮಾತ್ಮ ಪಾರ್ವತಿಗೆ ಆಶೀರ್ವಾದವನ್ನ, ಈ ಸಂದೇಶವನ್ನ ಕೊಟ್ಟರು. ಇವತ್ತು ವಿಶ್ವಶ್ರೀ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಸಾಧಕರು ಕೂಡ ಇನ್ನೂ ಸಮಾಜದ ಸೇವೆಯನ್ನ ಅತ್ಯಂತ ಉನ್ನತ ಮಟ್ಟದಲ್ಲಿ ಸಾಧನೆ ಮಾಡಿ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತಂದುಕೊಳ್ಳಿ ಅಂತ ಹೇಳ್ತಾ, ದೇವೇಂದ್ರ ದೇಸಾಯಿ ಕಲ್ಲೂರವರು ಮಾಡಿರ್ತಕ್ಕಂಥ ಈ ಅದ್ಭುತವಾಗಿರ್ತಕ್ಕಂಥ ಗುರು ಪರಂಪರೆಯ, ಗುರುವಿನ ಮೇಲಿರ್ತಕ್ಕಂಥ ಭಕ್ತಿಯ ಈ ಒಂದು ಮಹಾ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಎಲ್ಲ ಪೂಜ್ಯರ ಆಶೀರ್ವಾದ, ರಾಮಚಂದ್ರ ಸ್ವಾಮಿಗಳ ಆಶೀರ್ವಾದದ ಜೊತೆಗೇನೆ ಸಮಸ್ತ ಪೀಠಾಧಿಪತಿಗಳ ಆಶೀರ್ವಾದದ ಮೇಲೆ ಇರಲಿ. ಮತ್ತೊಮ್ಮೆ ಸಮಯ ಬಂದಾಗ ಆ ಗುರುವಿನ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಆ ಸಾಧಕರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡತಕ್ಕಂಥ ವೇದಿಕೆಗಳು ಬರ್ತವೆ. ಇವತ್ತು ಈ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ, ಬಹಳ ಕಷ್ಟಪಟ್ಟು ಸುಮಾರು 1 ತಿಂಗಳಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮನೋಹರ್ ಅವರು, ಉಪಾಧ್ಯಕ್ಷರು, ಕಾರ್ಯಕರ್ತರು, ಗೌರವಾಧ್ಯಕ್ಷರು ಬಹಳ ಕಷ್ಟಪಟ್ಟು ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ಈ ಯಶಸ್ವಿಗೆ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಕಾರಣೀಭೂತರಾಗಿದ್ದಾರೆ. ಆ ಕುಟುಂಬ ವರ್ಗದವರಿಗೂ ಸಮಾಜದವರಿಗೂ ಕೂಡ ವಿಶ್ವಕರ್ಮ ಪರಮಾತ್ಮ ಒಳ್ಳೆಯದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಶುಭವಾಗಲಿ. ವಿಶ್ವಕರ್ಮ ರೈತ ಮಹೋತ್ಸವ ಕಾರ್ಯಕ್ರಮ, ಉಪನಯನ, ಸಮಾಜ ಸೇವೆಗಳು ಎಲ್ಲ ಮಹನೀಯರಿಗೆ ವಿಶ್ವಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದಂತಹ ದೇವೇಂದ್ರ ದೇಸಾಯಿ ಕಲ್ಲೂರವರಿಗೆ, ಈ ಕಾರ್ಯಕ್ರಮದ ಗೌರವ ಕೇಳಿದವರಿಗೆ, ದರ್ಶಕ ಮಾರಾಳ ಅವರಿಗೆ, ಮನೋಹರ್ ಪೊದ್ದಾರ್ ಅವರಿಗೆ, ಪಟ್ಟಾರ್ ಅವರಿಗೆ, ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹ ಸರ್ಕಾರದಿಂದ ಮಹನೀಯರಿಗೆ ಕಾರ್ಮಿಕರಿಗೆ ಈ ಸಮರ್ಗವೇ ನಿಮ್ಮೆಲ್ಲರ ನಂತರ ಆತ್ಮವಿಶ್ವಾಸ ಸಮಾಜ ಸೇವೆ ಮಾಡ್ತಾ
ಮನೋಭಾವ ಬರ್ತದೆ. ಯಾಕಂದ್ರೆ ಫೀಟ್ ಭಾಳ ವಜೆ ಇನ್ನು ಮಾತ್ರ ಕೆಲಸ ಮಾಡ್ಕೊಂಡಿರೋ ನಾವು ಬಿಡಬಾರ್ದು. ನಾವು ರಾಜನಂದು ಹೊರಗೆ ಕೊಡ್ಸೋದು ರಾಜನಂದು ನೋಡಿ ರಾಜನಂದ ಆಗೋದು ಮಾತ್ರ ಒಂದು 10 ವರ್ಷ ಮುಂದೆ ಮಾಡ್ತಾರೆ. ಸಮಾಜಮುಖಿ ಕೆಲಸಗಳು ನಾವು ಮಾಡ್ತಾ ಇದ್ರೆ ಭಗವಂತನ ಅನುಗ್ರಹ ಸಲಾಮನ್ನ ಆಗಿರ್ತದೆ. ಒಳ್ಳೆಯ ಕೆಲವು ಸಂಘಟನೆ ನಮ್ಮ ಪಕ್ಕವರು ಮಾತಾಡೋ ಸಂಘಟನೆ ಕಲಿಯುಗದಲ್ಲಿ ಸಂಘಟನೆ ಎಲ್ಲ ಗೆಲ್ಲಕ್ಕೆ ಸಾಧ್ಯ ಅಲ್ಲ. ಕಲಿಯುಗಿನ ಸಂಘರ್ಷಕ್ಕೆ ನಾವಲ್ಲ. ಅದಕ್ಕೆ ಕಾರ್ಯಕ್ರಮ ಅದ್ಭುತವಾಗಿ ದೇಶದಲ್ಲಿ ಮೇಲೆ 108 ಕೂಡ ಈಗ ನಮ್ಮ ಜೀವನದಿಂದ 1 ತಿಂಗಳು ಹಂಗೆ ಮುಂಚೆದಂಗೆ ಹುಡುಗರಲ್ಲಿ ಬಿಡ್ತಾನೆ. ನಮ್ಮ ಇವರೆಲ್ಲ ನಮ್ಮ ಇದ್ದಾಗ ಅದ್ಭುತ ಕಾರ್ಯಕ್ರಮ ಮನೆಯಲ್ಲಿ ಹುಡುಗರು ಇಟ್ಟಿದ್ದಾರೆ. ಇದ್ರಲ್ಲಿ ಆ ಭಗವಂತ ಆಯ ಈಶ್ವರ್ಯ ಭಾಗ್ಯ ಕಾಪಾಡುತ್ತೆ. ಎಲ್ಲ ತಾಯಿಗಳೇ ಹಿರಿಯರೇ, ಇವತ್ತು ದಿವಸ ಇದು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವೊಂದು ಇವರು ಆಶೀರ್ವಾದ ಪಡ್ಕೊಳಕ್ಕೆ ಆಗ್ತಾ ಇದೆ. ನಾವು ಇವತ್ತು ನಾವೆಲ್ಲರೂ ಮದುವೆ ಇದ್ದೀವಿ. ಇವತ್ತು ದಿವಸ ವಿಶ್ವಕರ್ಮ ಸಮಾಜದವರು ರಾಮಾಯಣ ಮಹಾಭಾರತ ತಿಳ್ಕೊಂಡು ಅವರಿಗೆ ಒಂದು ಇಂಜಿನಿಯರ್ ಅಂತ ಹೇಳಿ ಅನ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರಿಗೂ ಗೊತ್ತಿದ್ದಾರೆ BS ಯಡಿಯೂರಪ್ಪ ಸಾಹೇಬರೇ ಒಂದು ಸಮಾಜದ ಒಂದು ದಾನಿ ಅಂತ ಹೇಳಿ ಅವರಿಗೆ MLC ಮಾಡಿದ್ರು. ಈಗ ಮತ್ತೊಂದು ಯಡಿಯೂರಪ್ಪ ನಮ್ಮ ಪತ್ರಗಳಿಗೂ ಚೇರ್ಮನ್ ಮಾಡಿದ್ದಾರೆ. ಈಗಾಗಲೇ ಕೊರೋನಾ ಕಾಲಾಗ ನಮ್ಮ ಚೇರ್ಮನ್ ನಮ್ಮ ಸಮಾಜಕ್ಕೆ ಒಂದು ಫಂಡ್ ಹೆಚ್ಚಿಸಿದ ಆಗಿಲ್ಲ. ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಭರವಸಲ್ಲ ಈ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 50 ಕೋಟಿ ನಮ್ಮ ಸಮಾಜ ಅಭಿವೃದ್ಧಿ ಕೊಡ್ತಾರೆ ಅಂತ ಹೇಳಿ ನಮ್ಮ ಸಮಾಜ ವತಿಯಿಂದ ನಮ್ಮ ವತಿಯಿಂದ ನಾವು ಕೆಲಸ ಮಾಡ್ತಿದ್ದೇವೆ. ನಮ್ಮೆಲ್ಲರಿಗೂ ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಸಮಾಜ ವಿಶ್ವೇಶ್ವರ ಸಮಾಜದವರು ಏನು ಪ್ರೀತಿ ವಿಶ್ವಾಸವನ್ನು ಮಾಡಿದ್ದಾರೆ, ಏನು ಅದು ಮಾಡಿಬಿಟ್ಟಾರೆ. ಎಲ್ಲರೂ ನಿಮ್ಮ ಋಣ ತೀರ್ಸೋದ್ರಿಂದ ನಮ್ಮ ಸರಿಯಾಗ ಯಾವಾಗಲೂ ಸೇವೆ ಮಾಡ್ಕೊತಿರ್ತೀರಿ. ನಾವು ಯಾವಾಗ ಹೋಗ್ಬಿಡ್ತೀರಿ ಮತ್ತೆ ನಮ್ಮ ಸರಿಯಾಗಿ ನಾ ಹಿಂದೆ ಭಾಗ ಇರ್ತೀನಿ ಅಂತ ಹೇಳಿ ಮುಗಿಸ್ತೀನಿ. ಗುರುಗಳ ಮೇಲಿರ್ತಕ್ಕಂತಹ ಭಕ್ತಿ ಎನ್ನುವಂಥದ್ದು ಕೂಡ ಬಹಳ ಈ ಸಂದರ್ಭದಲ್ಲಿ ಸತ್ಯವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರ ಮೇಲಿರ್ತಕ್ಕಂತಹ ಒಂದು ಭಕ್ತಿ ಶ್ರದ್ಧೆ ಎಲ್ಲವೂ ಕೂಡ ಇನ್ನಷ್ಟು ಇಮ್ಮಡಿಯಾಗಲಿ ಎನ್ನುವಂತಹ ಮಾತನ್ನ ಹೇಳ್ತಾ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ದೇವೇಂದ್ರ ದೇಸಾಯಿ ಕಲ್ಲೂರವರು ಯಾರೂ ಮಾಡದೇ ಇರತಕ್ಕಂತಹ ಈ ಒಂದು ಜಿಲ್ಲೆಯಲ್ಲಿ ಯಾರೂ ಮಾಡದೇ ಇರತಕ್ಕಂತಹ ಒಂದು ಸಾಧನೆಯನ್ನ ಅವರು ಮಾಡಿ ತೋರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಹಿಂದೆ ಇರತಕ್ಕಂಥ ಎಲ್ಲ ಸಂಘಟನೆಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಮಾಡಿದ್ರು. ಯಾಕಂತ ಕೇಳಿದ್ರೆ ಇದೊಂದು ಅಭೂತಪೂರ್ವಕವಾಗಿರ್ತಕ್ಕಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದೇ ಕೈ ಹಾಕಿದ್ರೆ ಕೆಲಸ ಆಗಿಲ್ಲ. ನೂರಾರು ಕೈಗಳನ್ನ ಹೇಗೆ ಚಪ್ಪಾಳೆಗಳನ್ನ ಎರಡೂ ಕೈಯಿಂದ ಹೊರದಾಗ ಮಾತ್ರ ಹೇಗೆ ಚಪ್ಪಾಳೆ ಹೊರಡುತ್ತದೆ ಹಂಗ ನೂರಾರು ಜನ ಒಂದು ಕಾರ್ಯಕ್ರಮದೊಳಗೆ ಕೈ ಹಾಕಿದ್ದಕ್ಕಾಗಿ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಹೊರಹೊಮ್ಮಿದೆ. ಅದಕ್ಕಾಗಿ ಇಂತಹ ಒಂದು ಧರ್ಮ ಕಾರ್ಯಗಳನ್ನ ದೇವೇಂದ್ರ ದೇಸಾಯಿ ಕಲ್ಲೂರವರ ಮಕ್ಕಳ ಉಪನಯನ ಕಾರ್ಯಕ್ರಮವನ್ನ ನೆಪವಾಗಿ ಇಟ್ಟುಕೊಂಡು ಪರಮ ಪೂಜ್ಯರಿಗೆ ಬೆಳ್ಳಿಯ ಒಂದು ಕಿರೀಟವನ್ನು ಹಾಕ್ತಕ್ಕಂತಹ ಒಂದು ಶುಭ ಸಾಧನೆಯನ್ನು ಮಾಡಿದ್ದಾರೆ. ಇಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡತಕ್ಕಂತಹ ಶಕ್ತಿಯನ್ನ ಈ ಸಂದರ್ಭದಲ್ಲಿ ಅಫಜಲ್ಪುರ ಶ್ರೀಮಠದ ಪೂಜ್ಯರಿಗೂ ಕೂಡ ಬೆಳ್ಳಿಯ ಪಾದುಕೆಗಳನ್ನು ಹಾಕ್ತೀನಿ ಎನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ದೇವೇಂದ್ರ ದೇಸಾಯಿ ಕಲ್ಲೂರವರು. ಅವರೆಲ್ಲರೂ ಕೂಡ ತುಂಬ ಹೃದಯದ ವೇದೋಕ್ತ ಶುಭ ಆಶೀರ್ವಾದಗಳನ್ನು ನೀಡುತ್ತಾ ನಮ್ಮ ಮಕ್ಕಳಿಗೆ ಉಪನಯನ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ವಿಶ್ವಕರ್ಮ ಸಮಾಜದ ಧರ್ಮ ಪ್ರಚಾರವನ್ನು ಮಾಡಿ ಜ್ಞಾನ ಭಕ್ತಿ ವೈರಾಗ್ಯವನ್ನ ಆ ಭಗವಂತ ಯಥೇಚ್ಛವಾಗಿ ನೀಡಿ ಎನ್ನುವಂತಹ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಅನಂತ ಶುಭ ಆಶೀರ್ವಾದಗಳನ್ನು ತಿಳಿಪಡಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಮಹಾಪ್ರಭು. Viಶ್ವಕರ್ಮ
ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರಿಗೆ ನೂತನವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಲೋಹಿತ್ ವಿಶ್ವಕರ್ಮ ಕಲ್ಲೂರ್ ಅವರಿಗಾಗಿ ಕಲಬುರಗಿ ನಗರದ ಸಂತ್ರಾಸವಾಡಿಯಲ್ಲಿರುವ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರಿಗೆ ನೂತನವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವ ಲೋಹಿತ್ ವೈ ವಿಶ್ವಕರ್ಮ ಕಲ್ಲೂರ್ ಅವರಿಗೆ ಸನ್ಮಾನ ಸಮಾರಂಭವು ದಿನಾಂಕ 6ನೇ ಮೇ 2022ರಂದು ಕಲಬುರಗಿ ನಗರದ ಸಂತ್ರಾಸವಾಡಿಯಲ್ಲಿರುವ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಜರುಗಿತು. ಈ ಸಮಾರಂಭದಲ್ಲಿ ಕಲಬುರಗಿಯ ಕಾರ್ಯಾಧ್ಯಕ್ಷರಾದ ದೇವೇಂದ್ರ ನರೋಣ, ಸಂಘಟನಾ ಕಾರ್ಯದರ್ಶಿಗಳಾದ ಶಿವಾನಂದ್ ಕಲ್ಲೂರ್, ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಆನಂದ್ ಲಕ್ಷ್ಮೀಪುರ್, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿಯಾದ ದೇವೇಂದ್ರಪ್ಪ ಬಡಿಗೇರ್, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿಯಾದ ಮಹೇಶ್ ತಡಬಿಡಿ, ಯಾದಗಿರಿಯ ಉಪಾಧ್ಯಕ್ಷರಾದ ಶಿವಣ್ಣ, ಉಪಾಧ್ಯಕ್ಷರಾದ ಬನ್ನಪ್ಪ, ಯಾದಗಿರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಬಿ, ಬಿಜೆಪಿ ಒಬಿಸಿ ಕಲಬುರಗಿ ನಗರ ಮಾಜಿ ಅಧ್ಯಕ್ಷರಾದ ಸಂತೋಷ್ ತಳವಾರ್, ಬಿಜೆಪಿ ಎಸ್ಟಿ ಮೋರ್ಚಾ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದ ನಂದಕುಮಾರ್, ಭೋವಿ ವಡ್ಡರ ಸಮಾಜದ ಅಧ್ಯಕ್ಷರಾದ ಭೀಮಾಶಂಕರ್ ಬಂಕೂರ್, ಉಪಾಧ್ಯಕ್ಷರಾದ ಸುಭಾಷ್ ಬಂಪಡೆ, ಕೋಲಿ ಸಮಾಜ ಹೋರಾಟ ಸಮಿತಿ ಅಫ್ಜಲ್ಪುರದ ಅಧ್ಯಕ್ಷರಾದ ಲಚಪ್ಪ ಜಮಾದಾರ್, ಅಕವಿ ಮಹಾಸಭಾ ಅಫ್ಜಲ್ಪುರದ ಮಹಂತೇಶ್ ಬೆಳಗಿ, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಬಸವರಾಜ್ ಬೂದಿಹಾಳ್ ಕಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದಿನ ದಿವಸ ನನಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ನನ್ನನ್ನು ಒಂದು ಜವಾಬ್ದಾರಿಯುತವಾದಂಥ ಸ್ಥಾನಮಾನ ಕಲ್ಪಿಸಿಕೊಟ್ಟಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಧೀಮಂತ ನಾಯಕರು ಹಾಗೂ ಇಡೀ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಎರಡು ಕಣ್ಣುಗಳಿದ್ದ ಹಾಗೆ ನಮ್ಮೆಲ್ಲರನ್ನು ಉರಿದುಂಬಿಸಿ ಈ ನಾಯಕತ್ವ ಒಂದು ಏನು ಅನ್ನಂತ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಹಾಗೂ ಇಡೀ ಸಮಾಜಕ್ಕೆ ಬೆನ್ನೆಲುಬಾಗಿ ಸಮಾಜನೇ ತಮ್ಮ ಉಸಿರಾಗಿಸಿಕೊಂಡು ಇಡೀ ರಾಜ್ಯದೆಲ್ಲೆಡೆ ಸುತ್ತಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮಾಜವನ್ನು ಏನೆಂಬುದಂತೂ ತೋರಿಸಿಕೊಟ್ಟಂಥ ಅತ್ಯಂತ ಧೀಮಂತ ನಾಯಕರಾದಂಥ ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ KP ನಂಜುಂಡಿ ಸರ್ ಅವರ ಪಾದಾರವಿಂದಗಳಿಗೆ ನನ್ನ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ
ನನ್ನನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲು ಸಹಕರಿಸಿ ಚರ್ಚಿಸಿ ಒಂದು LH ಅಂದರೆ ಶಾಸಕರ ಭವನದಲ್ಲಿ ಒಂದು ದಿನ ಸಭೆಯನ್ನು ಸೇರಿಸಿ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆಗಳಿಗೆ ನೇಮಕ ಮಾಡಿರುವಂಥ ಇಡೀ ನನ್ನ ಸಮಸ್ತ ಜಿಲ್ಲೆಗಳಿಂದ ಬಂದಂಥ ಸಮಾಜ ಬಂಧುಗಳು ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ನನ್ನ ಜೊತೆಯಾಗಿ ನನ್ನನ್ನು ಶಕ್ತಿ ತುಂಬಿ ಕೆಲಸದಲ್ಲಿ ತೊಡಗಿಸಿಕೊಂಡು ಹೋಗುತ್ತಿರುವಂಥ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಮಳವಳ್ಳಿರವರಿಗೂ ಕೂಡ ನನ್ನ ಅನಂತ ಹೃತ್ಪೂರ್ವಕ ವಂದನೆಗಳು ಹಾಗೂ ಜಿಲ್ಲೆಯ ಇನ್ನಿತರ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳಿಗೂ ಹಾಗೂ ಇನ್ನೋರ್ವ ನನ್ನ ಸಹಭಾಗಿತ್ವದಿಂದ ಸಮಾಜದಲ್ಲಿ ತೊಡಗಿಕೊಂಡು ಹಗಲು ಇರುಳು ಎನ್ನದೆ ನನ್ನ ಜೊತೆಗೂಡಿ ಸಮಾಜ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನಡೆದು ಹೋಗುತ್ತಿರುವಂಥ ಯಾದಗಿರಿ ಜಿಲ್ಲೆಯ ಸಹೋದರರಾದಂಥ ಶ್ರೀಯುತ ಶ್ರೀ ಆನಂದ್ ಲಕ್ಷ್ಮೀಪುರ ಅಣ್ಣರವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಈ ದಿನ ಈ ದೇವಸ್ಥಾನದ ಮಹಾತಾಯಿ ಕಾಳಿಕಾದೇವಿಯ ದೇವಸ್ಥಾನದಲ್ಲಿ ಆ ತಾಯಿಯ ಅಡಿಯಲ್ಲಿ ನಿಂತು ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ನನ್ನನ್ನು ಜವಾಬ್ದಾರಿತವಾದಂಥ ಒಂದು ಸ್ಥಾನವನ್ನು ಮಹಾಸಭಾದ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿರುವಂಥ ನಮ್ಮ ನಾಯಕರ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಿಯತ್ತಿನಿಂದ ಮತ್ತು ಪ್ರಾಮಾಣಿಕತೆಯಿಂದ ಇಡೀ ರಾಜ್ಯದೆಲ್ಲೆಡೆ ತಿರುಗಿ ನನ್ನ ಸಮಾಜ ಬಂಧುಗಳನ್ನು ಜೊತೆಗೂಡಿ ಎಲ್ಲಿ ಕರೆದರೂ ಕೂಡ ನಾನು ಮನೆಗೆ ಹೋಗಿ ನನ್ನ ಸಮಾಜದವರನ್ನು ಒಂದುಗೂಡಿ ನಾನು ಕೆಲಸ ಮಾಡುತ್ತೇನೆಂದು ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ಹೇಳುತ್ತಾ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸಭೆಗೆ ನನ್ನನ್ನು ಆಹ್ವಾನಿಸಿ ನನ್ನನ್ನು ಗೌರವಿಸಿ ಸನ್ಮಾನಿಸಿ ಮತ್ತು ಹುರಿದುಂಬಿಸಿ ಶಕ್ತಿ ನೀಡಿ ಸಮಾಜದಲ್ಲಿ ಕೆಲಸ ಮಾಡಲು ನನ್ನನ್ನು ಪ್ರೇರೇಪಿಸಿರುವಂಥ ಎಲ್ಲ ನನ್ನ ಸಹೃದಯಗಳು ಹಾಗೂ ಮಿತ್ರರು ಇನ್ನಿತರ ನನ್ನ ಸಮಾಜ ಬಂಧುಗಳು ನನ್ನ ಸಮಾಜದವರೆನ್ನದೇ ನಾನು ಎಲ್ಲರೆಲ್ಲರೂ ಬೆರೆತು ಕೆಲಸ ಮಾಡಿರುವಂಥ ಒಂದು ವ್ಯಕ್ತಿ ನನಗೆ ಈ ಒಂದು ಮಹಾಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ನೀಡಿರುತ್ತಾರೆ ಎಂದು ತಿಳಿದ ತಕ್ಷಣ ನನ್ನ ಬಂಧುಗಳು ಹಾಗೂ ನನ್ನ ಮಿತ್ರರು ಎಲ್ಲರೂ ಸೇರಿ ಈ ಒಂದು ಮಹಾ ಒಂದು ಕಾರ್ಯಕ್ರಮ ಒದಗಿಸಿ ಮೇಲೆ ನನ್ನ ದಾಂಪತ್ಯ ಜೀವನದಲ್ಲಿ ಇರುವಂಥ ನನ್ನ ಪತ್ನಿಯೊಡನೆ ನನ್ನನ್ನು ಸನ್ಮಾನಿಸಿ ಸತ್ಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ದೀರ್ಘದಂಡ ನಮನವನ್ನು ಸಲ್ಲಿಸುತ್ತಾ ನನ್ನನ್ನು ಮಾತನಾಡಲು ಮತ್ತು ನನ್ನನ್ನು ಸನ್ಮಾನಿಸಿರುವ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ವಿಶ್ವಕರ್ಮ, ಜೈ KP ನಂಜುಂಡಿ ಸರ್. ಕಲಬುರಗಿ ನಗರದ ಜಿಲಾನಾಬಾದ್ನಲ್ಲಿರುವ ಜಿಲಾನಾಬಾದ್ ಅವಾಮಿ ಇತಿಹಾದ್ ವತಿಯಿಂದ ಆಂದೋಲನ ಶ್ರೀಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಇಂದು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸುಕ್ಷೇತ್ರ ಆಂದೋಲನದ ಶ್ರೀ ಕರುಣೇಶ್ವರ ಮಠದ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ಆಂದೋಲನ ಶ್ರೀಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕಲಬುರಗಿ ನಗರದ ಜಿಲಾನಾಬಾದ್ನಲ್ಲಿರುವ ಅವಾಮಿ ಇತಿಹಾದ್ ವತಿಯಿಂದ ಇಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನೌಶಾದ್ ಅಲಿ, ಅಬ್ದುಲ್ ರಜಾಕ್ ಸೇಠ್, ಅಬ್ದುಲ್ ರईस ಸೇರಿದಂತೆ ಇತರರು ಉಪಸ್ಥಿತರಿದ್ದರು. मेरा नाम नौशाद अली है, मैं जिलानाबाद अवामी इत्तेहाद संगठन का प्रेसिडेंट हूँ। आज यहाँ पर हमको कमिश्नर ऑफिस को आने की ज़रूरत ये पड़ी है क्योंकि एक नाम निहाद स्वामी हिंदू भाइयों को उस्का रहा है, क्योंकि हर दिन ये हिंदू मुस्लिम के दिल में नफरत पैदा कर यहाँ पर क्या करना चाहता है मालूम नहीं है, लेकिन वो एक छुआ है। जब भारतीय जनता पार्टी उसको निकालना चाहती है, जब आता है मसले को क्रिएट करता है। और मैं कहना चाहता हूँ पुलिस कमिश्नर साहब गुलबर्गा सिटी से कि उसको जल्द से जल्द अरेस्ट करे, उसको यहाँ शहर गुलबर्गा से तड़ी पार करे, क्योंकि यहाँ के पीस माहौल को ख़राब करने की ये कोशिश कर रहा है। वो कहता है 9 तारीख के दिन तक जब तक मस्जिदों से माइक नहीं हटेंगे वहाँ पर मैं आकर हनुमान चालीसा पढ़ूंगा। अरे मेरे भाई, मंदिर बनी है हनुमान चालीसा पढ़ने के लिए, घर बने हैं हनुमान चालीसा पढ़ने के लिए, ये क्या है समझ में नहीं आता। मस्जिद के सामने आकर डबल साउंड लगाकर वो हनुमान चालीसा पढ़ेगा। और उसने ये कहा कि अल्लाह बहरा है या अल्लाह सो रहा है। इस बात का हम कंडम करते हैं। वो तमाम मुसलमानों के दिल पे ठेस का काम किया है, क्योंकि सबका मालिक एक है, तुझको भी पैदा करने वाला खुदा ही है, हमको भी पैदा करने वाला खुदा है, ये सारे जहां को पैदा करने वाला सारी दुनिया को पैदा करने वाला अल्लाह है। इस बात को समझना चाहिए। अगर वो धर्म का अगर कोई स्वामी होता तो मैं समझता हूँ कोई धर्म के बारे में उंगली नहीं उठाता, लेकिन ये जो उंगली उठा रहा है तो मैं समझता हूँ ये नास्तिक है,
कोई धर्म का स्वामी नहीं हो सकता है। ये तमाम हिंदुस्तान के और शहर गुलबर्गा के हिंदू भाइयों को समझना चाहिए। ये पॉलिटिकल स्टैंड लेकर कुछ आगे बढ़ना चाहता है, लेकिन ऐसे आदमियों को कोई पॉलिटिकल स्टैंड देना चाहिए। लेकिन इसके यहाँ पर जो कर्नाटक के अंदर जो कांग्रेस गवर्नमेंट है, इसके अंदर भी क्या मालूम है, अपोजिशन का रूल अदा कांग्रेस नहीं कर रही है, क्योंकि अभी तक हमारे कई मसले और कई इशू के ऊपर कांग्रेस पार्टी की खामोशी नज़र आती है। क्योंकि कांग्रेस पार्टी के अंदर जो हिंदू लीडर्स हैं हमारे वोट लेते हैं, लेकिन हमारे जब मसले आते हैं वो आगे बढ़कर नहीं आते, खाली एसी के रूम में बैठकर अपने ट्विटर के अकाउंट के ऊपर एक ट्वीट कर खामोश बैठते हैं। इससे मसला हल नहीं होगा मेरे भाइयों। अक्सरियत में वोट देने वाला कांग्रेस को मुसलमान है, तो हम जैसे लाइन में कतारों में खड़े रहकर आप लोगों को वोट देते हैं। जब हमारा मसला आएगा तो प्रोटेक्ट करने के लिए कांग्रेस आगे नहीं आती है। मैं यही कहता हूं कि कमिश्नर साहब से यहाँ पर जो गंगा जमुना हमारे जो भाईचारे को ख़त्म करने का काम ये स्वामी नाम निहाद स्वामी कर रहा है, उसको अरेस्ट करे, शहर गुलबर्गा से तड़ी पार करे। और मैं दलित सेना के जो हमारे भाई हैं, जो हिंदू भाई है अलसंगी साहब का मैं तमाम मुसलमानों की जानिब से उनको शुक्रिया अदा करता हूँ। कम से कम वो आगे बढ़कर हर इशू में आते हैं, इशू में आगे आकर लीड ले रहे हैं। मैं तमाम मुसलमानों की तरफ से उनको शुक्रिया अदा करता हूँ, क्योंकि यही चाहिए हमको। यहाँ पर हिंदुस्तान के अंदर जो भाईचारे को कायम रखना है, तो अगर हिंदू का मसला होता है तो हम खड़े रहते हैं, मुसलमान का मसला खड़ा रहता है तो हिंदू खड़े रहते हैं। जैसे आप देख सकते हैं तमाम हिंदुस्तान के अंदर जब कोरोना जैसी माय बीमारी के अंदर कोई हिंदू बहन को, हिंदू भाई को मरने के बाद नहीं गाड़ रहा था, मुसलमान के कई तंजीमें लिख जाकर उनका अंतिम संस्कार करे हैं। तो ये कितना भाईचारा है इस देश के अंदर। जो यहाँ का माहौल है उस माहौल को समझना चाहिए, क्योंकि इस हिंदुस्तान को आज़ादी के अंदर हर शख्स का, हर कास्ट का साथ था अंग्रेज़ों से लड़कर मुल्क को आज़ाद करे। खाने की चीज़ों का रेट बढ़ गया है, गरीब अगर कमा के लाता है तो उसका पेट नहीं भरता, उसके ऊपर भारतीय जनता पार्टी काम नहीं करती है, खाली हिंदू मुस्लिम कहती है। मैं इतना कहते हुए मेरी बात को ख़त्म करूँगा और कमिश्नर साहब से मैं अपील करके आया हूँ, हम जिलानाबाद अवामी इत्तेहाद की जानिब से ये नाम निहाद स्वामी को यहाँ से तड़ी पार करे, उसको अरेस्ट करे, यहाँ के पीस माहौल को ख़राब करने की कोशिश ना करे। सारे जहाँ अच्छा हिंदुस्तान हमारा, हम हिंदी है, हम ये हिंदुस्तान हमारा मज़हब नहीं सिखाता आपस में बैर रखना, हम हिंदी हैं, हम हिंदुस्तान हमारा। यही कहते हुए हम हिंदुस्तान के अंदर अंग्रेज़ों से लड़े थे, आज ऐसा आलम आया है ये चोरों से लड़ने की बारी यही है, क्योंकि ये आज़ादी में हिस्सा नहीं लिए। लेकिन आज देश की अवाम उनको इक़्तिदार दी है, इक़्तिदार हमेशा किसी के पास नहीं रहा, आज इनके पास है तो कल हमारे पास आएगा। लेकिन हमारे पास आएंगे तो हम ऐसा जुल्म नहीं करेंगे, क्योंकि इंसानियत को देखना बहुत ज़रूरी है। इंसानियती को देखने के लिए अल्लाह ताला ने हम लोगों को, तमाम लोगों को ज़मीन भेजा है। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟಾಪ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. महालक्ष्मी ज्वेलर्स, गोल्ड हब, मेन रोड, गुलबर्गा.